ಎಲ್ಲರಿಗೂ ಶುಭೋದಯ. 2ನೇ ದಿನದ ವರದಿ ಪ್ರಸ್ತುತಪಡಿಸುತ್ತಿರುವವರು ನಳಿನ ಆರ್, ತಂಡ ಗುಪ್ತಗಾಮಿನಿ. ಶಿಕ್ಷಣದ ಉದ್ದೇಶವೆಂದರೆ ಕೌಶಲ್ಯ ಮತ್ತು ಪರಿಣಿತಿಯೊಂದಿಗೆ ಉತ್ತಮ ಮಾನವರನ್ನು ಸೃಷ್ಟಿಸುವುದು. ಎಪಿಜೆ ಅಬ್ದುಲ್ ಕಲಾಂ. ತರಬೇತಿಯು ಶಿಕ್ಷಕರ ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯವನ್ನು ಸುಧಾರಿಸಲು ಮತ್ತು ವೃದ್ಧಿಸಲು ಅತ್ಯಂತ ಪ್ರಮುಖವಾಗಿದೆ ಎಂದರಿತ ಎಲ್ಲ ಶಿಬಿರಾರ್ಥಿಗಳು ತರಬೇತಿ ಕಾರ್ಯಾಗಾರಕ್ಕೆ ಸೂಕ್ತ ಸಮಯದಲ್ಲಿ ಹಾಜರಾದರು. ಧ್ಯಾನವು ಮನುಷ್ಯನ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಮತ್ತು ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸುತ್ತದೆ. ಸ್ವಾಮಿ ವಿವೇಕಾನಂದರು. ಕಾರ್ಯಾಗಾರವು ವಿದ್ಯುಕ್ತವಾಗಿ ಧ್ಯಾನದೊಂದಿಗೆ ಪ್ರಾರಂಭವಾಯಿತು. ಮೊದಲಿಗೆ ಗುಪ್ತಗಾಮಿನಿ ತಂಡದ ಸದಸ್ಯರಾದ ಶ್ರೀಮತಿ ನಳಿನಾ ಶಿಕ್ಷಕಿಯವರು ಸೈನ್ಸ್ TLM ಎಲೆಯ ಭಾಗಗಳು ಹಾಗೂ ಶ್ರೀಮತಿ ಲತಾ ಶಿಕ್ಷಕಿಯವರು ಸೋರ್ಸಸ್ ಆಫ್ ಆ್ಯಸಿಡ್ ಚಾರ್ಟನ್ನು ಪ್ರದರ್ಶಿಸಿದರು. ಶ್ರೀಮತಿ BRP ಗೀತಾ ಮೇಡಮ್ರವರು ಇನ್ನೂ ಉತ್ಕೃಷ್ಟವಾದ LTMಗಳ ನಿರೀಕ್ಷೆಯಲ್ಲಿದ್ದೇವೆ ಎಂಬ ಹಿಮ್ಮಾಯಿತಿ ನೀಡಿದರು. ಭೂಗಂಧ ತಂಡದ ಸದಸ್ಯರಾದ ಶ್ರೀ ಧನಂಜಯ ಸರ್ ರವರು ಬೆಳಗಿನ ಅವಧಿಯ ಹಾಗೂ ಶ್ರೀಮತಿ ಭಾಗ್ಯಶ್ರೀ ಮೇಡಮ್ರವರು ಅಪರಾಹ್ನದ ಅವಧಿ ವರದಿ ಮಂಡಿಸಿದರು. ವರದಿಯ ಬಗ್ಗೆ ಹಿಮ್ಮಾಯಿತಿ ಹಾಗೂ ಸಲಹೆಯನ್ನು CRP ಮಂಜುನಾಥ್ ಸರ್ ರವರು ನೀಡಿದರು. ತದನಂತರ ಅನಂತ ತಂಡದವರು ಗಣಿತ ಕಲಿಕೋಪಕರಣಗಳನ್ನು ಪ್ರದರ್ಶಿಸಿದರು. ಶ್ರೀಮತಿ ಲತಾ ಮೇಡಮ್ರವರು ಒಂದು ಕಲಿಕೋಪಕರಣದಲ್ಲಿ 3 ಪರಿಕಲ್ಪನೆಗಳನ್ನು ಮೂಡಿಸುವಂತಹ, ಅಂದರೆ ಅವಿಭಾಜ್ಯ ಸಂಖ್ಯೆಗಳು, ಸರಿ ಸಂಖ್ಯೆಗಳು, ಬೆಸ ಸಂಖ್ಯೆಗಳನ್ನು ಗುರುತಿಸುವ ಗಣಿತ LTM, ಹಾಗೆಯೇ ಶ್ರೀಮತಿ ಸುಜಾತಾ ಮೇಡಮ್ರವರು ಭಿನ್ನರಾಶಿ LTM ಹಾಗೂ ಶ್ರೀ ಮಧು ಸರ್ ರವರು ಲಾಸಾಗು ಮತ್ತು ಮಾಸಾಹ ಪರಿಕಲ್ಪನೆಗೆ ಸಂಬಂಧಪಟ್ಟ LTM ಪ್ರದರ್ಶಿಸಿದರು. LTMಗಳು ನಾವೀನ್ಯವಾಗಿದ್ದರಿಂದ ಬಹು ಕಲಿಕಾಂಶಗಳಿಗೆ ಬಳಕೆ ಮಾಡಬಹುದಾದ್ದರಿಂದ ಶಿಕ್ಷಕರೆಲ್ಲರ ಮನಸೆಳೆದವು. ಇದರಿಂದ ಸಂಪನ್ಮೂಲ ವ್ಯಕ್ತಿಗಳ ಮನದುಂಬಿ ಮೊಗದಲ್ಲಿ ನಗು ಚೆಲ್ಲಿ ಉತ್ತಮ ಹಿಮ್ಮಾಯಿತಿ ಪಡೆದವು. ECO ಶ್ರೀ ವಿಜಯ್ ಸರ್ ರವರು ತರಬೇತಿ ಕಾರ್ಯಾಗಾರಕ್ಕೆ ಹಾಜರಾಗಿ ಜಾರ್ಜ್ ಡಾಂಟ್ಝಿಗ್ ಗಣಿತಜ್ಞರಿಗೆ ಸಂಬಂಧಪಟ್ಟ ಸ್ಟೋರಿ ಅಬೌಟ್ ಲೇಟ್ ಕಮರ್ ಕಥಾ ಪ್ರಸಂಗವನ್ನು ಹೇಳಿದರು. ಜಾಹೀರಾತು ಅನ್ವಯ ಕೌಶಲ್ಯ ಬಳಕೆ. ಅಮ್ಮ, ಏನಾಯ್ತು? ಇರುವೆ ಕಚ್ಚಿ ಚರ್ಮ ಉರಿತಿದೆ. ಹೌದಾ? ಅಡುಗೆ ಸೋಡಾ ದ್ರಾವಣ ಹಚ್ಚು, ಸರಿಯಾಗುತ್ತೆ. ನಮ್ಮ ಟೀಚರ್ ನನಗೆ ಅದನ್ನೇ ಹಚ್ಚಲು ಹೇಳ್ತಿದ್ರು. ಮೊದಲ ಅವಧಿಯು CRP ಶ್ರೀ ಉಮೇಶ್ ಸರ್ ರವರಿಂದ ಮೋಜಿನ ಗಣಿತದ ಮೂಲಕ ಪ್ರಾರಂಭಿಸಲಾಯಿತು. ನಾವು ನಮ್ಮಷ್ಟು, ನಮ್ಮ ಅರ್ಧ, ನಮ್ಮ ಗಿರ್ದ ಜೊತೆಗೆ ನೀನು ಸೇರಿದರೆ 100 ಜನ ಆಗ್ತೀವಿ. ಹಾಗಾದರೆ ನಾವು ಎಷ್ಟು ಜನ? ಈ ಲೆಕ್ಕವು ಶಿಕ್ಷಕರ ಮೆದುಳಿಗೆ ಕೆಲಸ ಕೊಟ್ಟಿತು. ಶ್ರೀ ಸಿದ್ಧಲಿಂಗಪ್ಪ ಸರ್ ರವರು ಲೆಕ್ಕ ಬಿಡಿಸಿದರು. ಹಾಗೆಯೇ AI, ದ್ಯುತಿ ಸಂಶ್ಲೇಷಣೆ, ಗುರುತ್ವಾಕರ್ಷಣೆ, ಸ್ಮಾರ್ಟ್ಫೋನ್ ಪದಗಳನ್ನು ಇವುಗಳಿಗೆ ನಿಕಟವಾಗಿ ಸಂಬಂಧಿಸಿದ ಪದಗಳ ಬಳಸದೆ ವಿಷಯ ಮಂಡಿಸಬೇಕೆಂಬ ಸವಾಲನ್ನು ಸಂಪನ್ಮೂಲ ವ್ಯಕ್ತಿಗಳು ನೀಡಿದರು. ಆ ಸವಾಲುಗಳಿಗೆ ಜವಾಬುಗಳನ್ನು ಪಲ್ಲವಿ ಮೇಡಮ್, ಶ್ವೇತಾ ಮೇಡಮ್, ಮಧು ಸರ್ ಹಾಗೂ ಸಿದ್ಧಲಿಂಗಪ್ಪ ಸರ್ ಉತ್ತಮವಾಗಿ ನೀಡಿದರು. CRP ಉಮೇಶ್ ಸರ್ ಅವರು ಮಂಡಿಸಿದ ವಿಷಯಗಳು: ವಿಜ್ಞಾನ ಬೋಧನೆಯಲ್ಲಿ ತಾರ್ಕಿಕ ಸ್ಥಿತಿಗತಿ, ವಿಜ್ಞಾನ ಬೋಧನೆಯಲ್ಲಿ ಶಿಕ್ಷಕರ ಪಾತ್ರ. BRP ಗೀತಾ ಮೇಡಮ್ರವರು ಪ್ರಯೋಗಾಧಾರಿತ ಕಲಿಕೆಗೆ ಸಂಬಂಧಪಟ್ಟ ವಕ್ರೀಭವನದ ಬಗ್ಗೆ ನೀರು, ಬೀಕರ್, ಬಾಣದ ಗುರುತಿನ ಚಾರ್ಟ್ ಬಳಸಿ ಪ್ರಾತ್ಯಕ್ಷಿಕೆ ನೀಡಿದರು. ಇದರಿಂದ ಪ್ರೇರಿತರಾದ ಶ್ರೀ ಓಂಕಾರಪ್ಪ ಸರ್ ರವರು ದ್ರವದ ಮೇಲ್ಮೈ ಎಳೆತದ ಬಗ್ಗೆ ಪ್ರಯೋಗ ಮಾಡಿದರು. ಗೀತಾ ಮೇಡಮ್ರವರು ಗುರುತ್ವಾಕರ್ಷಣೆ ಬಗ್ಗೆ ಹಾಗೂ ವಸ್ತುಗಳ ಮೇಲೆ ಗಾಳಿಯ ಮೇಲ್ಮುಖ ಒತ್ತಡಕ್ಕೆ ಸಂಬಂಧಪಟ್ಟ ಪ್ರಯೋಗವನ್ನು ಚಾಕ್ ಪೀಸ್ ಹಾಗೂ ಹಾಳೆ ಬಳಸಿ ತೋರಿಸಿದರು. ಎಲ್ಲ ಶಿಕ್ಷಕರ ಗಮನವನ್ನು ಪ್ರಯೋಗಗಳು ಉತ್ತಮವಾಗಿ ಸೆಳೆದಿದ್ದವು. ಗೀತಾ ಮೇಡಮ್ರವರು ಶಿಬಿರಾರ್ಥಿಗಳಿಗೆ ಗಹನ ಚಿಂತನೆ ನೀಡಿದರು. ಸಮುದ್ರಕ್ಕೆ ಸಿಡಿಲು ಮಿಂಚು ಬಡಿದಾಗ ಜಲಚರಗಳು ಏಕೆ ಸಾಯುವುದಿಲ್ಲ?
ತರಬೇತಿಗೆ ಕೊಂಚ ವಿರಾಮ ನೀಡಲು ಚಹಾದ ಏಲಕ್ಕಿಯ ಪರಿಮಳ ಬೀರಿದೊಡನೆ ಒಂದೇ ಒಂದು ಕಪ್ ಚಹಾ, ನೂರಾರು ಮಾತುಗಳು, ಮನಸ್ಸಿನ ಭಾರ ಇಳಿಸುವ ಆಪ್ತ ಕ್ಷಣಗಳು. ಕೆಲಸದ ಒತ್ತಡಕ್ಕೆ ಇದುವೇ ಸಂಜೀವಿನಿ. ಚಹಾ ವಿರಾಮದ ಸುಖಕ್ಕೆ ಸಾಟಿ ಇಲ್ಲ ಜಗದಿನಿ ಎಂದು ಎಲ್ಲ ಶಿಕ್ಷಕರು ಮನದಲ್ಲೇ ಗುನುಕುತ್ತಾ ಚಹಾ ಸವಿಯಲು ತೆರಳಿದರು. ಈಗ ಪರಿಸರ ಗೀತೆ. ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನ ಗುರುವೇ. ಬರಿಯ ನೋವುಗಳಲ್ಲ, ಭಯದ ಆತಂಕಗಳು ಕಾಡುತ್ತಿವೆ ವಿಶ್ವವೆಲ್ಲ, ಕಾಡುತ್ತಿವೆ ವಿಶ್ವವೆಲ್ಲ. ನೀಲಿ ಗಗನದ ತುಂಬ ನೀಲಿ ಏಕಿಲ್ಲ, ಯಾಕಿಂತ ಮಲಿನ ಮುಸುಕು. ನಿರ್ಜೀವ ಯಂತ್ರಗಳು ಕಪ್ಪಾದ ಹೊಗೆ ಚೆಲ್ಲಿ ನೀಲಿ ಮಾಸಿತು ನನ್ನ ಮಗುವೆ, ನೀಲಿ ಮಾಸಿತು ನನ್ನ ಮಗುವೆ. ವಾಯುಮಂಡಲದಲ್ಲಿ ಆಮ್ಲಜನಕವು ಎಲ್ಲಿ, ಜೀವಕುಲಕ್ಕೆ ಯಾಕೆ ಬವಣೆ. ಸಸ್ಯ ಶ್ಯಾಮಲೆಯನ್ನು ಕೊಚ್ಚಿ ಕೊಂದರು ಮಗುವೆ, ಎಲ್ಲಿ ಬಂದಿತು ಸ್ವಚ್ಛ ಗಾಳಿ, ಎಲ್ಲಿ ಬಂದಿತು ಸ್ವಚ್ಛ ಗಾಳಿ. ಆನೆ ಸಿಂಹಗಳೆಲ್ಲ ಎಲ್ಲಿ ಹೋದವು ನನ್ನ ಗುರುವೇ, ಯಾಕೆ ಕೋಗಿಲೆಗೆ ಮೂಕ ನೋವು. ನೆಟ್ಟ ಕಾಡುಗಳೆಲ್ಲ ಕೆಟ್ಟ ಕೈಗಳ ಬಲೆಗೆ ಚಿವುಟಿ ಹೋಯಿತು ನನ್ನ ಮಗುವೆ, ಚಿವುಟಿ ಹೋಯಿತು ನನ್ನ ಮಗುವೆ. ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನ ಗುರುವೇ. ಬರಿಯ ನೋವುಗಳಲ್ಲ, ಭಯದ ಆತಂಕಗಳು ಕಾಡುತ್ತಿವೆ ವಿಶ್ವವೆಲ್ಲ, ಕಾಡುತ್ತಿವೆ ವಿಶ್ವವೆಲ್ಲ. ಎರಡನೇ ಅವಧಿಯಲ್ಲಿ CRP ಮಂಜುನಾಥ್ ಸರ್ ಅವರು ಶಿಬಿರಾರ್ಥಿಗಳಿಗೆ ಗುಂಪು ಚಟುವಟಿಕೆ ನೀಡಿದರು. ವಿಷಯ ಕಲಿಕಾ ಫಲಗಳು, ಹೊಸ ಕಲಿಕಾಂಶಗಳು, ಬಿಟ್ಟು ಹೋದ ಕಲಿಕಾಂಶಗಳು, ವಿಸ್ತಾರವಾದ ಕಲಿಕಾಂಶಗಳು, ಹಿಂದಿನ ಕಲಿಕಾಂಶದ ಪುನರಾವರ್ತನೆ. ತಂಡಗಳ ವಿಷಯ ಹಂಚಿಕೆ. ಭೂಗಂಧ ತಂಡ 6ನೇ ತರಗತಿ ವಿಜ್ಞಾನ ಭಾಗ 2, ಗುಪ್ತಗಾಮಿನಿ ಹಾಗೂ ತಂಡ 5 6ನೇ ತರಗತಿಯ ವಿಜ್ಞಾನ ಭಾಗ 1, ಅನಂತ ತಂಡ 7ನೆಯ ತರಗತಿ ವಿಜ್ಞಾನ ಭಾಗ 1, ಮಿಂಚುಪಡೆ ತಂಡ 7ನೆಯ ತರಗತಿ ವಿಜ್ಞಾನ ಭಾಗ 2. ತಂಡಗಳ ಪ್ರಸ್ತುತಪಡಿಸುವಿಕೆ. ತಂಡಗಳ ಸದಸ್ಯರೆಲ್ಲರೂ ಸಕ್ರಿಯವಾಗಿ ಗುಂಪು ಚಟುವಟಿಕೆಯಲ್ಲಿ ಪಾಲ್ಗೊಂಡು ಉತ್ತಮವಾಗಿ ವಿಷಯಗಳನ್ನು ಪ್ರಸ್ತುತಪಡಿಸಿದರು. ಮಂಜುನಾಥ್ ಸರ್ ಅವರು ಹೊಸ ಪುಸ್ತಕದಲ್ಲಿರುವ ಹಾಸ್ಯಮಯ ವಿಷಯಗಳನ್ನು ಪಟ್ಟಿ ಮಾಡಿದವರು ಇಗ್ ನೋಬೆಲ್ ಪ್ರಶಸ್ತಿಗೆ ಭಾಜನರಾಗುವರು ಎಂಬ ಭರವಸೆ ನೀಡಿ ಹಾಸ್ಯಮಯ ವಿಷಯಗಳ ಪಟ್ಟಿ ಮಾಡಲು ಗೃಹಪಾಠ ನೀಡಿದರು. ಊಟದ ವಿರಾಮ. ಉದರ ದೈವಕ್ಕೆ ಜಗದೊಳೆದುರು ದೈವವೆಲ್ಲಿ, ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ, ಮದಿಸುವುದದಾರಿಸೆ ಕುದಿಯುವುದು ನಿರಾಕರಿಸೆ, ಅದದೊಳಿರಿಸುವುದೆಂತೋ ಮಂಕುತಿಮ್ಮ ಎಂಬಂತೆ ಶಿಕ್ಷಕರೆಲ್ಲರೂ ಉದರ ಪೂಜೆಗೆ ತೆರಳಿದರು. ಅಪರಾಹ್ನದ ಮೊದಲ ಅವಧಿಯನ್ನು CRP ಶ್ರೀ ಮೊಹಮ್ಮದ್ ಅಲಿ ಸರ್ ಅವರು 6ನೆಯ ತರಗತಿ ವಿಜ್ಞಾನದ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಘಟಕಕ್ಕೆ ಮಾದರಿ ಪಾಠ ಮಾಡಿದರು. ಮಾದರಿ ಪಾಠ 5 ಇಗಳನ್ನು ಒಳಗೊಂಡಿತ್ತು. ತೊಡಗಿಸಿಕೊಳ್ಳುವಿಕೆ, ಅನ್ವೇಷಣೆ, ವಿವರಣೆ, ವಿಸ್ತರಣೆ, ಮೌಲ್ಯಮಾಪನ. ಮಾದರಿ ಪಾಠವು ಘಟಕಕ್ಕೆ ಪೂರಕವಾಗಿತ್ತು. ಪ್ರೊಜೆಕ್ಟರ್ ಬಳಕೆ ಮಾಡಿದರು. ಚರ್ಚೆ ಮತ್ತು ವಿಚಾರ ವಿನಿಮಯ ಹಾಗೂ ವಿದ್ಯಾರ್ಥಿ ಕೇಂದ್ರಿತವಾಗಿತ್ತು. ನಂತರ ಪ್ರೊಜೆಕ್ಟರ್ನಲ್ಲಿ ಇನ್ನೊಂದು ಮಾದರಿ ಪಾಠ ತೋರಿಸಿದರು.
ಆಕಾಶಕಾಯಗಳ ವಿಡಿಯೋ ತುಣುಕುಗಳನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಲಾಯಿತು. ವಿಜ್ಞಾನಿ ಬಗ್ಗೆ ತಿಳಿಯಿರಿ. ಡೊರೋಥಿ ಹಾಡ್ಕಿನ್ ಅವರು ಜೈವಿಕ ಅಣುಗಳ 3 ಆಯಾಮದ ರಚನೆಯನ್ನು ಕಂಡುಹಿಡಿದ ವಿಶ್ವಪ್ರಸಿದ್ಧ ಬ್ರಿಟಿಷ್ ರಸಾಯನಶಾಸ್ತ್ರಜ್ಞರಾಗಿದ್ದಾರೆ. ಎಲ್ಲರನ್ನೂ ಪ್ರಫುಲ್ಲಗೊಳಿಸಲು ಟಿ ವಿರಾಮ ನೀಡಲಾಯಿತು. ನಂತರ ಆಕಾಶಕಾಯಗಳ ವಿಡಿಯೋ ತುಣುಕುಗಳನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಲಾಯಿತು. ಅಪರಾಹ್ನದ 2ನೇ ಅವಧಿಯಲ್ಲಿ ಮಂಜುನಾಥ್ ಸರ್ ಅವರು ಈ ಕೆಳಕಂಡ ವಿಷಯಗಳನ್ನು ತಿಳಿಸಿದರು. ವಿಜ್ಞಾನ ಬೋಧನೆಯಲ್ಲಿ ಕಲಿಕೋಪಕರಣಗಳ ತಯಾರಿಕೆ ಮತ್ತು ಬಳಕೆ, ಕಡಿಮೆ ವೆಚ್ಚದ ಮತ್ತು ಶೂನ್ಯ ವೆಚ್ಚದ ಕಲಿಕೋಪಕರಣಗಳು, ಡೋಪಮೈನ್ ಡಿಟಾಕ್ಸ್ ಪುಸ್ತಕ ಪರಿಚಯ. ಗೀತಾ ಮೇಡಮ್ ರವರು ಸೈನ್ಸ್ ಕಿಟ್ ಡೆಮಾನ್ಸ್ಟ್ರೇಷನ್ ಮಾಡಿ ಗುಂಪು ಚಟುವಟಿಕೆ ನೀಡಿದರು. ಹೊಸ ವಿಜ್ಞಾನ ಪುಸ್ತಕಗಳ ಪರಿಚಯ ಮಾಡಿದರು. ಮಂಜುನಾಥ್ ಸರ್ ಅವರು ಹೊಸ ವಿಜ್ಞಾನ ಪುಸ್ತಕಕ್ಕೆ ವಿದ್ಯಾರ್ಥಿಯು 6ನೆಯ ತರಗತಿಯಲ್ಲಿ ವೀಕ್ಷಕ, 7ನೆಯ ತರಗತಿಯಲ್ಲಿ ಸಂಪರ್ಕಿಸುವವ, 8ನೆಯ ತರಗತಿಯಲ್ಲಿ ತನಿಖಾಧಿಕಾರಿಯಾಗಿ ಬಿಂಬಿಸುವ ಎಂದು ತಿಳಿಸಿದರು. ತರಬೇತಿ ಸಮಯದ ಮುಗಿಯುವ ವೇಳೆಗೆ ವೃತ್ತಿಬಾಂಧವರಾದ ಕುಮಾರ್ ಸರ್ ಅವರ ಮರಣದ ವಿಷಯ ತಿಳಿದು ಎಲ್ಲರೂ ದುಃಖತಪ್ತರಾಗಿ ಆತ್ಮಕ್ಕೆ ಶಾಂತಿ ಕೋರಿ ಶೋಕ ಆಚರಿಸಿ ಮನೆಗೆ ತೆರಳಿದೆವು. ಧನ್ಯವಾದಗಳು. ವರದಿ ಪ್ರಸ್ತುತಪಡಿಸಿದವರು ನಳಿನ ಆರ್, ಸಹ ಶಿಕ್ಷಕರು, GHPS ಕಣಿವೆ ಜೋಗಿಹಳ್ಳಿ, ತೇಕಲವಟ್ಟಿ ಕ್ಲಸ್ಟರ್, ಹೊಳಲ್ಕೆರೆ ತಾಲೂಕು.